ಎಲ್ಲ ಸಾರ್ವಜನಿಕರಿಗೆ ನಾನು ಈ ಸಂದರ್ಭ ಸ್ವಾಗತ ಬಯಸ್ತೇನೆ. NH66 ಮತ್ತು ಬೈಂದೂರು ರಾಣಿಬೆನ್ನೂರು ಹೆದ್ದಾರಿ ಸಂಗಮಿಸುವ ಸ್ಥಳದಲ್ಲಿ ನಿರ್ಮಾಣಗೊಂಡಂತಹ ನೂತನವಾದಂತಹ ಬಸ್ ನಿಲ್ದಾಣ ಶ್ರೀ ಕ್ಷೇತ್ರ ಕೊಲ್ಲೂರು, ಮಲೆನಾಡಿನ ಹೆಬ್ಬಾಗಿಲು, ಶಿವಮೊಗ್ಗ ಸೇರಿದಂತೆ ಮಲೆನಾಡು ಮತ್ತು ಬಯಲು ಸೀಮೆಯ ಹಲವಾರು ಪ್ರದೇಶಗಳಿಗೆ ಸಂಪರ್ಕವನ್ನು ಕಲ್ಪಿಸುವ ಕೊಡುಗೆಯಾಗಿ ಕಾರ್ಯನಿರ್ವಹಿಸುವ ಎಲ್ಲ ಸಾಧ್ಯತೆಯನ್ನು ಹೊಂದಿರುವಂತಹ ನೂತನವಾದಂತಹ ಬಸ್ ನಿಲ್ದಾಣ ನಮ್ಮ ಬೈಂದೂರು ತಾಲೂಕಿನ ಹೆಗ್ಗುರುತಾಗಿ ಈ ಭಾಗದ ಸಂಪರ್ಕದ ಪ್ರಮುಖ ಕೇಂದ್ರವಾಗಿ ಕಾರ್ಯನಿರ್ವಹಿಸಬಲ್ಲಂತ ಬೈಂದೂರಿನ ನೂತನ ಬಸ್ ನಿಲ್ದಾಣದ ಲೋಕಾರ್ಪಣೆ ಕಾರ್ಯವನ್ನು ಈಗ ಅದರ ಸರಳ ಸಭಾ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನ ಮೂಲಕ ಉದ್ಘಾಟಿಸ್ತಾ ಇದ್ದಾರೆ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ರಾಮಲಿಂಗ ರೆಡ್ಡಿ ಅವರು. ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಶ್ರೀ ಗುರುರಾಜ್ ಶೆಟ್ಟಿ ಗಂಟೆಯವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಜೋಡಿಸಬೇಕಾಗಿ ವಿನಂತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳಲಾಗಿದೆ. 2000 ಇಸ್ವಿಯಲ್ಲಿ ಸೇವೆಗೆ ಸೇರಿದವರು ಶ್ರೀ ನಿತ್ಯಾನಂದರು 23 ವರ್ಷಗಳ ಸುದೀರ್ಘ ಸೇವೆಯನ್ನ ಸಲ್ಲಿಸಿರ್ತಾರೆ. ನವೆಂಬರ್ 2013 ಹಾಗೆ ನಿರ್ವಾಹಕರ ಟೋಕನ್ ನಂಬರ್ 1797 23 ವರ್ಷಗಳ ಸುದೀರ್ಘ ಸೇವೆ ಅಪಘಾತ ರಹಿತ ಚಾಲನೆಗಾಗಿ 24 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಅಪಘಾತ ರಹಿತ ಚಾಲನೆಗಾಗಿ ಈ ಪದಕವನ್ನ ಸ್ವೀಕರಿಸ್ತಾ ಇದ್ದಾರೆ. ಅಭಿನಂದನೆಗಳು ಮೊಹಮ್ಮದ್ ಕುಂದಿ ಅವರೇ. ಹಾಗೆ ಟೆನ್ನಿಸ್ ಮಾರ್ಟಿಸ್ ಮಂಗಳೂರಿನ 2ನೇ ಘಟಕದಲ್ಲಿ ಕಾರ್ಯನಿರ್ವಹಿಸಿದ್ದು 24 ವರ್ಷಗಳ ಸುದೀರ್ಘ ಸೇವೆಯನ್ನ ಸಲ್ಲಿಸಿರುತ್ತಾರೆ. ಅಪಘಾತದಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದು ವಿಭಾಗದಲ್ಲಿ 24 ವರ್ಷಗಳ ಸುದೀರ್ಘ ಸೇವೆಯನ್ನ ಸಲ್ಲಿಸಿರುತ್ತಾರೆ. ತಮ್ಮ ಸೇವೆಯಲ್ಲಿ ಅಪಘಾತ ರಹಿತ ಸೇವೆಗೆ ಸೇರಿರುತ್ತಾರೆ. 12 ವರ್ಷಗಳ ಈ ಸೇವಾ ಅವಧಿಯಲ್ಲಿ ಅಪಘಾತ ರಹಿತ ಚಾಲನೆಗಾಗಿ ಈ ಗೌರವವನ್ನ ಮುಂದಿನ ಹಂತದಲ್ಲಿ ಈ ಕಾಮಗಾರಿಯನ್ನ ನೆರವೇರಿಸಿಕೊಂಡಂತ ಗುತ್ತಿಗೆದಾರರನ್ನ ಗೌರವಿಸುವಂತ ಒಂದು ಕ್ಷಣಕ್ಕೆ ನಮ್ಮೆಲ್ಲ ಸಿಬ್ಬಂದಿಗಳು ತಯಾರಿಯಲ್ಲಿ ಪ್ರಭಾಕರ್ ಶೆಟ್ಟಿ ಹಾಗೂ ಶ್ರೀಧರ್ ಆಚಾರ್ಯ ಅವರ ಸೇವೆ ಶ್ಲಾಘನೀಯವಾದದ್ದು. ಈ ಸಂದರ್ಭದಲ್ಲಿ ಮಾನ್ಯ ಸಚಿವರು, ಶಾಸಕರು ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಅವರನ್ನ ಬಹಳ ಪ್ರೀತಿಯಿಂದ ಗೌರವಿಸಿ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಸುಮಾರು 8 ವರ್ಷಗಳ ನಂತರ ಇವತ್ತಿದು ಉದ್ಘಾಟನೆಗೊಳ್ತಾ ಇದೆ. ಈ ಉದ್ಘಾಟನೆಗೊಳ್ಳಬೇಕು ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ನಾನು ಎಲ್ಲ ಇಲ್ಲಿ ನೆರೆದಂಥ ಪತ್ರಕರ್ತರಿಗೂ ಮತ್ತು ಎಲ್ಲ ನಾಗರಿಕರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 1-2-3 ಲೇಖನಗಳನ್ನು ಬರೆದ್ರು ಪತ್ರಕರ್ತರು. ಬಸ್ ಸ್ಟ್ಯಾಂಡ್ ಆಗಿದೆ ಆದರೆ ಉದ್ಘಾಟನೆಗೊಂಡಿಲ್ಲ ಅಂತ ಹೇಳಿಬಿಟ್ಟು. ಅದೇ ರೀತಿ ಇಲ್ಲಿನ ನಾಗರಿಕರು ಯಾವ ರೀತಿ ರಾಜೇಶ್ ಅವರು ಹೇಳಿದ್ರು ಅದೇ ರೀತಿ ನನಗೂ ಹಲವಾರು ಜನ ಫೋನ್ ಮಾಡ್ತಾಯಿದ್ರು. ರಾತ್ರಿ 8 ಗಂಟೆ ಆದಮೇಲೆ ಒಂದು 5-6 ಜನದ ಒಂದು ಕಾಯಂ ಫೋನ್ ಬರ್ತಾಯಿತ್ತು. ನಮ್ಮದು ಬಸ್ ಸ್ಟ್ಯಾಂಡ್ ಆಗಿದೆ, ಅದು ಉದ್ಘಾಟನೆಗೊಂಡಿಲ್ಲ, ಬಸ್ ಸ್ಟ್ಯಾಂಡ್ ಆಗಿದೆ, ಉದ್ಘಾಟನೆಗೊಂಡಿಲ್ಲ ಅಂಥೇಳಿ. ನಾನು ಶಾಸಕರಾದ ಗುರುರಾಜ್ ಗಂಟೆಹೊಳಿ ಅವರ ಗಮನಕ್ಕೆ ಇದನ್ನು ತಂದೆ. ಅವರು ನನಗೆ ಜವಾಬ್ದಾರಿ ಕೊಟ್ಟರು. ಅಣ್ಣ ಯಾನು ರೆಡಿ ಇಲ್ಲ ಅಣ್ಣ ಮಂತ್ರಿ ಎತ್ತಿಕೊಂಡಿದ್ದೀರಿ ಎಂಕ್ಲೆಗೆ ಅಂತ ಹೇಳ್ತಾಯಿದ್ರು. ನಾನು ಶಾಸಕರ ಜೊತೆನೂ ಮಾತಾಡಿ ನಂತರ ಗೋಪಾಲ್ ಪೂಜಾರಿ ಅವ್ರ ಹತ್ರ ನಾನು ಕೇಳಿದೆ. ಯಾಕೆಂತೇಳಿದ್ರೆ ಇದರ ಬಗ್ಗೆ ನನಗೇನು ಸಂಪೂರ್ಣವಾದ ಚಿತ್ರಣ ನನಗೆ ಗೊತ್ತಿರಲಿಲ್ಲ. ಗೋಪಾಲ್ ಪೂಜಾರಿ ಅವರು ಸಂಪೂರ್ಣ ಈ ಬಸ್ ಸ್ಟ್ಯಾಂಡಿನ ಬಗ್ಗೆ ನನಗೆ ಚಿತ್ರಣವನ್ನು ಸಹ ಕೊಟ್ಟಿದ್ದರು. ನಂತರ ನಾನು ಮತ್ತು ಶಾಸಕರು ಇಬ್ಬರು ಒಂದು ದಿವಸ
ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ನಾನು ಮಾತಾಡಿದೆ. ಇಲ್ಲ, ಖಂಡಿತವಾಗೂ ಬರ್ತೇನೆ ಅಂತ ಹೇಳಿದರು. ಮತ್ತೆ ಒಂದು ಸಲ ಪತ್ರಿಕೆಯಲ್ಲಿ ಮತ್ತೊಂದು ಆರ್ಟಿಕಲ್ ಬಂತು. ನಂತರ ನಾನು ವಿಧಾನ ಪರಿಷತ್ತಲ್ಲಿ ಇದ್ರ ಬಗ್ಗೆ ನಾನು ಕೇಳಿದಾಗ ಮಂತ್ರಿಗಳು ನನಗೆ ಆಶ್ವಾಸನೆಗಿಲ್ಲ, ನಾನು ಈ ಸಲ ಬಂದೇ ಬರ್ತೇನೆ, ಈ ಉದ್ಘಾಟನೆಯನ್ನು ಮಾಡೇ ಮಾಡ್ತೇನೆ ಅಂಥೇಳಿ ರಾಮಲಿಂಗಾರೆಡ್ಡಿ ಸಾಹೇಬರು ಹೇಳಿದರು. ಮೊನ್ನೆ ಅಧಿವೇಶನ ನಡಿಬೇಕಾದ್ರೂ ಗೋಪಾಲ್ ಪೂಜಾರಿ ಅವರು ಬಂದಿದ್ದರು, ಗಂಟಿ ಹೊಳೆಯವರು ಬಂದಿದ್ದರು. ನಾವೆಲ್ಲ ಸೇರಿ ಈ ದಿನವನ್ನು ಒಂದು ನಿಗದಿಪಡಿಸಿ ಇವತ್ತು ಉದ್ಘಾಟನೆಗೆ ರಾಮಲಿಂಗಾರೆಡ್ಡಿ ಸಾಹೇಬರು ಬಂದಿದ್ದಾರೆ. ನಮ್ಮ ರಾಜ್ಯ ಕಂಡ ಒಬ್ಬ ಅತ್ಯಂತ ಸರಳ ಸಜ್ಜನ ರಾಜಕಾರಣಿ ಅಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಸಾಹೇಬರು. ನಾವು ರಾಜಕಾರಣದಲ್ಲಿರೋರು ಅವರ ಮಾರ್ಗದರ್ಶನದಲ್ಲಿ ನಡಿಬೇಕು ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನು ಹೇಳ್ತೀನಿ. ಅವರು ಗೃಹ ಮಂತ್ರಿಗಳಾಗಿದ್ದರು, ಅವ್ರಿಗೆ ಯಾರೇ ಗನ್ ಮ್ಯಾನ್ ಇರಲಿಲ್ಲ. ಅವ್ರು ಎಲ್ಲೇ ಹೋಗಬೇಕಾದ್ರೂ ಅವರೊಬ್ಬರೇ ಹೋಗೋದು, ಅವರೊಬ್ಬರೇ ಬರೋ ಅಂಥದ್ದು. ಅತ್ಯಂತ ಸರಳ ವ್ಯಕ್ತಿ. ಯಾರೇ ಬೇಕಾದರೂ ಅವರನ್ನು ಭೇಟಿ ಮಾಡ್ಬೋದು. ಯಾವ ಉದ್ದೇಶಗಳು, ಅವ್ರು ಯಾವುದೋ ನಿರೀಕ್ಷಣೆಗಳನ್ನಿಲ್ಲದೆ ಯಾವ ಕೆಲಸ ತನ್ನಲ್ಲಾಗುತ್ತೆ ಅದನ್ನು ಅವರು ಮಾಡ್ತಾರೆ. ಇನ್ನೂ ಒಂದು ಮುಜ್ಜೆ ಹೇಳಬೇಕು ಅಂತ ಹೇಳಿದ್ರೆ, ಯಾಕೆಂದರೆ ಸುಮಾರು 35-40 ವರ್ಷಗಳಿಂದ ನನ್ನ ವಿದ್ಯಾರ್ಥಿ ಜೀವನದಿಂದ ನಾನು ಅವರನ್ನು ನೋಡ್ಕೊಂಡು ಬಂದಂಥವನು. ಬೆಳಗ್ಗೆ ಒಂದು ಡ್ರೆಸ್ಸಲ್ಲಿ ಹೊರಟ್ರೆ ಅವರು ಸ್ವಂತ ಕಾರಲ್ಲಿ ಅವರು ಎಲ್ಲಿಗೂ ಇವತ್ತಿನವರೆಗೆ ಬೆಂಗಳೂರಲ್ಲಿ ಹೋಗಿದ್ದು ನಾನು ನೋಡೇ ಇರಲಿಕ್ಕಿಲ್ಲ. ಸ್ಕೂಟ್ರಿದ್ರೆ ಸ್ಕೂಟ್ರಲ್ಲಿ ಯಾರು ಬೆಳಗ್ಗೆ ಅವ್ರ ಮನೆಗೆ ಬಂದು ಯಾವ ಕೆಲಸಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತಾನೋ ಅವನು ಯಾವುದರಲ್ಲಿ ಬಂದಿರ್ತಾನೆ ಅದರಲ್ಲಿ ಅವ್ರು ಹತ್ತುತ್ತಾರೆ. ಅದು ಸ್ಕೂಟ್ರೂ ಆಗಿರ್ಬೋದು, ರಿಕ್ಷಾ ಬೇಕಾದರೂ ಆಗಿರ್ಬೋದು, ಅದು ಕಾರ್ ಬೇಕಾದರೂ ಆಗಿರ್ಬೋದು. ಅಲ್ಲಿಗೆ ಅವ್ರು ಹೋದರು. ಇನ್ನೊಬ್ಬ ಯಾರಾದರೂ ಬಂದು ಅವ್ರನ್ನ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಯಾವ ಗನ್ಮ್ಯಾನು, ಯಾವ ವಾಚ್ಮ್ಯಾನು, ಯಾವ PA, ಯಾವ PS ಏನೂ ಇಲ್ಲದೆ ಅತ್ಯಂತ ಸರಳ ವ್ಯಕ್ತಿ ಅಂತ ಹೇಳಿದ್ರೆ ಇವತ್ತು ರಾಮಲಿಂಗಾರೆಡ್ಡಿ ಅವರು. ನಾನು ಹೇಳ್ತಾ ಇದ್ದೆ, ಅಣ್ಣ ನೀನು ಇವತ್ತು ಗೃಹ ಮಂತ್ರಿ ಆಗಿದ್ದೀರಾ, ಹೋಮ್ ಮಿನಿಸ್ಟರ್ ಆಗಿದ್ದೀರಾ, ಯಾಕಣ್ಣ ನೀವು ಒಬ್ಬೊಬ್ಬರೇ ಬರ್ತೀಯೇ? ಇಲ್ಲ ಮಂಜು, ಇದೇನು ಶಾಶ್ವತನೇ, ನೋಡಿ ಇದೇ ನನಗೆ ಶಾಶ್ವತ ಅಂತ ಹೇಳ್ತಾಯಿದ್ರು. ಅಂತಂಥ ಒಂದು ಸತ್ಯ, ಒಬ್ಬ ಸರಳ ರಾಜಕಾರಣಿ, ಸಜ್ಜನ ರಾಜಕಾರಣಿ ಇತ್ತೀಚಿನ ದಿನಗಳಲ್ಲಿ ಏನಾದರೂ ನಿಮಗೆ ನೋಡ್ಲಿಕ್ಕೆ ಸಿಗಬೇಕು ಅಂತ ಹೇಳಿದ್ರೆ ಅದು ಮೋಸ್ಟ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನನಗೆ ಬರಬೇಕಾದ್ರೆ ಇಬ್ಬರು ಶಾಸಕರು ಮತ್ತು ಮಾಜಿ ಶಾಸಕರು. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಜನರನ್ನು, ನಮಗೆ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಸಂವಿಧಾನದಲ್ಲಿ ಅಧಿಕಾರವನ್ನು ಕೊಟ್ಟು ತಾವು ನಮಗೆ ಅಧಿಕಾರವನ್ನು ಕೊಟ್ಟು ಕೆಲವು ಜವಾಬ್ದಾರಿಗಳನ್ನು ಕೊಟ್ಟಿರ್ತೀರ. ಆ ಜವಾಬ್ದಾರಿಗಳನ್ನು ನೆರವೇರಿಸಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಅದು ಯಾವಾಗ ಸಂವಿಧಾನದ ಅಧಿಕಾರ ಇರುತ್ತೆ ಅವಾಗ ಅವ್ರಿಗೆ ಮಾಡ್ತಿರ್ತಾರೆ. ಗೋಪಾಲ್ ಪೂಜಾರಿ ಅವ್ರಿಗೆ ಸಿಕ್ಕಾಗ ಅವ್ರು ಮಾಡ್ತಾಯಿದ್ರು, ಇವತ್ತು ಗಂಟಿ ಹೊಳೆಯವ್ರಿಗೆ ಸಿಕ್ಕಾಗ ಅವ್ರು ಮಾಡ್ತಾರೆ, ನನಗೆ ಸಿಕ್ಕಾಗ ನಾನು ಮಾಡ್ತೀನಿ, ಇನ್ನೊಬ್ಬ ಸಿಕ್ಕಾಗ ನಾವು ಮಾಡ್ತೀವಿ. ನಾವು ಯಾರೇ ಮಾಡಿದ್ರೂ ಅದು ನಿಮ್ಮ ಕೆಲಸ, ಸರ್ಕಾರದ ಕೆಲಸ ಅಂತ ನಾವು ತಿಳ್ಕೊಳ್ಬೇಕೇ ಹೊರತು ನಾನು ಮಾಡಿದ್ದೀನಿ ಅವ್ರು ಮಾಡಿದ್ದೀನಿ ಅಂತ ಏನಿಲ್ಲ. ಅದರಲ್ಲಿ ನಮಗೆ ನೀವುಗಳು ಮಾಡಬೇಕು ಅಂತೇಳಿ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಾ. ಆ ಜವಾಬ್ದಾರಿಯನ್ನು ನಾವು ನಿರ್ವಹಿಸುವಂಥದ್ದು ನಮ್ಮ ಕರ್ತವ್ಯ. ಇವತ್ತು ಬರ್ತಾ ಇರಬೇಕಾದ್ರೆ ನನಗೆ ಗೋಪಾಲ್ ಪೂಜಾರಿ ಅವರು ಮಂತ್ರಿಗಳ ಕಾರಲ್ಲಿ ಹೇಳ್ತಾಯಿದ್ರು, ಸರ್ ಇಲ್ಲಿ 6 ಎಕರೆ ಜಾಗ ಇದೆ, ಇದು ಡಿಪೋ ಆಗಬೇಕು ಅಂಥೇಳಿ. ಇಳಿದ ಕೂಡಲೇ ಶಾಸಕರಾದಂಥ ಗುರುರಾಜ್ ಗಂಟಿ ಅವರು ಹೇಳ್ತಾಯಿದ್ರು, ಸರ್ ಇಲ್ಲಿ 6 ಎಕರೆ ಜಾಗ ಇದೆ, ಹೆಂಗೆ ಗೊತ್ತು ಮಂಜುನಾಥ್ ಅಣ್ಣ ಮುಲ್ಪೊಂಜಿ ಡಿಪೋ ಆಗಬೇಕು ಅವರು ಹೇಳ್ತಾಯಿದ್ರು. ಈಗ ನಾನು ನಮ್ಮ ಮಂತ್ರಿಗಳ ಹತ್ರ ಮನವಿ ಮಾಡ್ಕೊಳ್ಳೋದಿಷ್ಟೇ, ಅಣ್ಣ ನಿಮ್ಮ ಹತ್ರ ಒಂದು ಮನವಿ ಏನಂತ ಹೇಳಿದ್ರೆ ಅವ್ರು ಕೇಳಿಸ್ಕೊಳ್ತಾರೆ. ಅವ್ರು ಕೇಳಿಸ್ಕೊಳ್ದಂಗೆ ಏನು ಮಾಡಲ್ಲ, ಅದೆಲ್ಲ ಅವರಿಗೆ ಕರೆಕ್ಟ್ ಕೇಳಿಸ್ಕೊಳ್ತಾರೆ. ಯಾವಾಗ ಕೇಳಿಸ್ಕೊಳ್ಬೇಕು, ಯಾವಾಗ ಕೇಳಿಸ್ಕೊಬಾರ್ದಿರುತ್ತೆ ಅವರಿಗಿದೆ. ಇಲ್ಲಿ ಒಂದು ಜನರದ್ದು ಒಂದು ಬೇಡಿಕೆ ಏನಪ್ಪ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಒಂದು ಸುಸಜ್ಜಿತವಾದ ಡಿಪೋ ಬೇಕು ಅಂತೇಳಿ ಅವರು ಕೇಳ್ತಾ ಇದ್ದಾರೆ. ಅದನ್ನು ತಾವುಗಳು ಮಾಡಿಕೊಡ್ಬೇಕು ಅಂಥೇಳಿ ನಾನು ಎರಡೂ ಈ ಊರಿನ ಜನರ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಒಂದು ಬೇಸರದ ಸಂಗತಿ ಏನಂತ ಹೇಳಿದ್ರೆ, ನಮ್ಮ ಕಾರ್ಯವೈಖರಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಬಹುಶಃ ಈಗ ನಾವು ಗುತ್ತಿಗೆದಾರರನ್ನ ನಾವು ಸನ್ಮಾನವನ್ನು ಮಾಡಿದರೆ ಒಳ್ಳೆಯ ಕೆಲಸವನ್ನು ತಾವು ಮಾಡಿದ್ದೀರಾ. ಆದರೆ ಈ ಟೆಂಡರ್ ಪ್ರಕ್ರಿಯೆಯಲ್ಲೇ ಇದನ್ನು ತೋರಿಸ್ಬೇಕಾಗಿತ್ತು, ನಮಗೆ ಮೂಲ ಸೌಕರ್ಯಗಳ ಅಗತ್ಯಗಳು ಏನಿದೆ ಅಂತ ಹೇಳಿಬಿಟ್ಟು. ಯಾಕೆ ಅಂತ ಹೇಳಿದ್ರೆ, ನಾನು ಇಲ್ಲಿನ ಪತ್ರಿಕೆಗಳು ಬಂದ ಮೇಲೆ ನಾನು ಇಲ್ಲಿಯ KSRTC ರಾಜೇಶ್ ಅವರಿಗೆ ನಾನು ಫೋನ್ ಮಾಡಿ ಕೇಳಿದೆ.
ಆಮೇಲೆ ನಾನು ಮಂತ್ರಿಗಳನ್ನು ಭೇಟಿ ಮಾಡಿ ಮಂತ್ರಿಗಳು ಅದ್ರ ಮೇಲೆ ಬರೆದ್ರು. ಏನು ಗೊತ್ತಾಯಿತು ಅಂತ ಹೇಳಿದ್ರೆ ಇಲ್ಲಿ ನೀರಿನ ಸೌಲಭ್ಯ ಇಲ್ಲ ಅನ್ನೋದು ಗೊತ್ತಾಯಿತು. ನನಗೂ ಭಾಳ ಆಶ್ಚರ್ಯ ಆಯಿತು. ಒಂದು 8-9 ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ಮಾಡಿದ್ದಾರೆ, ಉದ್ಘಾಟನೆಗೆ ರೆಡಿ ಆಗಿದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ನೀರಿನ ಸೌಲಭ್ಯ ಇಲ್ಲ ಅಂಥೇಳಿ. ಹಾಗಾದರೆ ನಾವು ಎಲ್ಲಿ ಎಡುತ್ತಾ ಇದ್ದೀವಿ? ಸುಮಾರು 2-3 ವರ್ಷಗಳ ಕಾಲ ಸುಮಾರು 7-8 ಕೋಟಿ ರೂಪಾಯಿ ಸಾರ್ವಜನಿಕರ ಹಣವನ್ನು ಸಾರ್ವಜನಿಕರ ಉಪಯೋಗಕ್ಕಾಗಿ ನಾವು ತೆಗೆದಿಟ್ಟ ಸಂದರ್ಭದಲ್ಲಿ ಯಾವುದೋ ಒಂದು ಸಣ್ಣ ಯಾರೋ ಮಾಡಿನ ತಪ್ಪಿನಿಂದ ಇವತ್ತು 2-3 ವರ್ಷ ಇದನ್ನು ಕಾಯಬೇಕಲ್ಲ ಅಂಥೇಳಿ ನಾನು ಮಂತ್ರಿಯವ್ರ ಹತ್ರ ಒಂದು ಕಾರಲ್ಲಿ ಬರ್ತಾ ನಾನು ಹೇಳ್ತಾ ಇದ್ದೆ, ಸರ್ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಟೆಂಡರ್ ಪ್ರಕ್ರಿಯೆಗಳನ್ನು ಮಾಡಬೇಕು ಅಂತ ಹೇಳಿದಾಗ ಭಾಳ ಸ್ಪಷ್ಟವಾಗಿ ನಾವು ಹೇಳಬೇಕು, ಅಲ್ಲಿ ಮೂಲ ಸೌಕರ್ಯಗಳನ್ನು ಜೊತೆಗೆ ನೀವು ಸೇರಿಸ್ಕೊಳ್ಬೇಕು. ಅದನ್ನು ಯಾರು ಗುತ್ತಿಗೆದಾರರು ಅವ್ರು ಮಾಡ್ತಾರೋ ಅದು ಇದರ ಅಂಗವಾಗಿರಬೇಕು. ಆ ಮೂಲ ಸೌಕರ್ಯಗಳು ಇಲ್ಲದೆ ನಾವು ಏನೇ ಕಟ್ಟಿದ್ರೆ ಏನು, ಅಲ್ಲಿ ಒಳಚರಂಡಿ ವ್ಯವಸ್ಥೆ ಏನಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಬಹುತೇಕ ಬಸ್ ಡಿಪೋ ಅಂತ ಹೇಳಿದಾಗ ಬೇಕಾದಷ್ಟು ನೀರು ಬೇಕಾಗುತ್ತೆ ಇವತ್ತು ಬಸ್ಗಳನ್ನು ತೊಳಿಲಿಕ್ಕೆ. ಆ ಮೂಲ ಸೌಕರ್ಯಗಳನ್ನೇ ನಾವು ನೋಡದೆ ಈ ಬಿಲ್ಡಿಂಗ್ ಕಟ್ಟಿದ್ರೆ ಏನು? ಹಾಗಾಗಿ ಆ ಮೂಲ ಸೌಕರ್ಯಗಳಿಗೆ ತಾವುಗಳು ಒತ್ತನ್ನು ಕೊಡಬೇಕು ಅನ್ನೋದು ಒಂದು ಮನವಿ ಮಾಡ್ಕೊಳ್ಳೋದು. ಇನ್ನೊಂದು ಬಹಳ ನೋವಿನ ಸಂಗತಿ ಅಂತ ಹೇಳಿದ್ರೆ, ಸುಮಾರು 8 ವರ್ಷದ ಹಿಂದೆ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗುತ್ತೆ ಅಂತ ಗೊತ್ತಿದೆ. ನಂತರ ಇಲ್ಲಿ ಹೈವೇ ಆಗಿರುವಂಥದ್ದು. ಈ ಹೈವೇ ಆಗಬೇಕಾದ್ರೆ ಇಲ್ಲಿ ಒಂದು ಈ ಬಸ್ಸಿಗೆ ಈಗ ಒಳಗಡೆ ಬರಬೇಕು ಹೊರಗಡೆ ಹೋಗಬೇಕು ಅಂತ ಹೇಳಿದ್ರೆ ಆ ಬಸ್ಸು ಹೋಗೋ ಬರೋದಕ್ಕೆ ಜಾಗ ಇವತ್ತು ಮಡೆಯಲ್ಲಿ ನಾವು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ದುರ್ದೈವ ಏನಪ್ಪ ಇದರಲ್ಲಿ? ನನಗೆ ಗೊತ್ತಿಲ್ಲ ಯಾವ ಯಾವ ಅಧಿಕಾರಿಗಳು ಯಾವ ರೀತಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಯಾವುದೇ ಅಧಿಕಾರಿ ಆಗಿರಲಿ ಅವ್ರು ಮಾಡ್ತಾ ಇರೋದು ಜನರ ಕೆಲಸ. ಆದರೆ ಜನರಿಗೆ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಒಂದು ಕೆಲಸವನ್ನು ರಸ್ತೆಯಲ್ಲಿ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ. ಬಸ್ ಸ್ಟ್ಯಾಂಡನ್ನು ಕಟ್ಟಿದ್ದಾರೆ, ಬಸ್ಸು ಒಳಗಡೆ ಮತ್ತು ಹೊರಗಡೆ ಹೋಗಲಿಕ್ಕೆ ಜಾಗವನ್ನು ಬಿಡದೆ ಇವತ್ತು ಸುಮಾರು 1-2 ಕಿಲೋಮೀಟ್ರ್ ಸುತ್ತಕೊಂಡು ಇವತ್ತು ಬಂದು ಹೋಗಬೇಕು ಅಂತ ಹೇಳಿದ್ರೆ ಬಹುಶಃ ನಾನು ಇಲ್ಲಿರುವಂಥ ಇಂಜಿನಿಯರ್ಗಳನ್ನು ಅಥವಾ ಸರ್ಕಾರದಲ್ಲಿರೋ ಅಧಿಕಾರಿಗಳನ್ನು ಯಾವ ರೀತಿ ನಾವು ಅಭಿನಂದಿಸಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ದಿಸ್ ಇಸ್ ಕಾಲ್ಡ್ ಆಸ್ ಎ ಸ್ಮಾಲ್ ಕಾಮನ್ ಸೆನ್ಸ್. ಈ ಕಾಮನ್ ಸೆನ್ಸು ಈ ಅಧಿಕಾರಿಗಳಿಗೆ ಇರಲಿಲ್ಲ ಅಂತ ಹೇಳಿದ್ರೆ ಇದನ್ನೇನಾದರೂ MLAಗಳು, ಮಾಜಿ MLAಗಳು, ಮಂತ್ರಿಗಳು ಮಾಡ್ಲಿಕ್ಕೆ ಸಾಧ್ಯನಾ? ಇದನ್ನು ಮಾಡಬೇಕಾಗಿರೋದು ಯಾರು? ಅಧಿಕಾರಿಗಳು ಇದ್ರ ಬಗ್ಗೆ ಯೋಚನೆಯನ್ನು ಮಾಡಬೇಕಲ್ವಾ? ಅದು KSRTC ಅವ್ರು ಮಾಡಬೇಕಾಗಿತ್ತೋ ಅಥವಾ PWD ಇಂಜಿನಿಯರ್ ಮಾಡಬೇಕಾಗಿತ್ತೋ ಅಥವಾ NHAI ಅಧಿಕಾರಿ ಮಾಡಬೇಕಾಗಿತ್ತು? ಅವರು ಅಧಿಕಾರಿಗಳು ಸಾರ್ವಜನಿಕರಾಗಿ ಇದ್ರ ಬಗ್ಗೆ ಯೋಚನೆಯನ್ನು ಮಾಡಬೇಕಾಗಿತ್ತು. ನಾನು ಬರಬೇಕಾದ್ರೆ ನಾನು ಇಲ್ಲಿಯ ಜಿಲ್ಲಾಧಿಕಾರಿ ಅವ್ರ ಹತ್ರ ಮಾತಾಡಿದೆ. ನಾನು ಹೇಳಿದೆ, ಮೇಡಮ್ ಇದನ್ನು ಯಾಕೆಂದೇಳಿ ಇದು ಕಳೆದ ಹೋದ್ಸಲ ಅವರು ಜಿಲ್ಲಾಧಿಕಾರಿಗಳ ಹತ್ರ ನಾನು ಹೇಳಿದ್ದೆ. ಅವಾಗ ನನಗೆ ಅಶ್ಯೂರೆನ್ಸ್ ಕೊಟ್ಟಿದ್ರು ಅವರು, ಇಲ್ಲ ನಾನು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸ್ತೀನಿ ಅಂತ ಹೇಳಿ. ನಾನು ಮತ್ತೆ ಜಿಲ್ಲಾಧಿಕಾರಿ ಅವ್ರಿಗೆ ಹೇಳಿದೆ. ನಾನು ಇವತ್ತು ಜಿಲ್ಲಾಧಿಕಾರಿ ಅವ್ರಿಗೆ ಹೇಳ್ಕೊಂಡು ಬಂದಿದ್ದೀನಿ, ಮೇಡಮ್ ನೀವೇನಾದರೂ ಅದನ್ನು ಓಪನ್ ಮಾಡದೇ ಇದ್ದರೆ ಸಾರ್ವಜನಿಕರು ಅದನ್ನು ಓಪನ್ ಮಾಡಬೇಕಾಗುತ್ತೆ ನಾಳೆ. ಯಾಕೆ ಅಂತ ಹೇಳಿದ್ರೆ ನೀವು ಯಾವ ಕೆಲಸವನ್ನು ನೀವು ಯಾಕೆಂದರೆ ಅನಾನುಕೂಲ. ಈಗ ಸರ್ಕಾರ ಯಾವುದೇ ಕಾನೂನು ಮಾಡಬೇಕು ಅಂತ ಹೇಳಿದ್ರೆ ಯಾರಿಗೋಸ್ಕರ ಕಾನೂನನ್ನು ಮಾಡುವಂಥದ್ದು? ಜನರಿಗೆ ಮಾಡುವಂಥದ್ದಲ್ವಾ? ಈಗ ಒಂದು ಬಸ್ಸು ಸುಮಾರು 241 ಟ್ರಿಪ್ ಹೋಗಿ ಬರುತ್ತೆ ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕಿ ಅಂತ ಹೇಳಿದ್ರೆ ಎಷ್ಟು ಕಿಲೋಮೀಟ್ರು, 2 ಕಿಲೋಮೀಟ್ರ್ ಹೋಗಿ ಬರಬೇಕು ಅಂತ ಹೇಳಿದ್ರೆ ಸುಮಾರು 400-500 ಕಿಲೋಮೀಟ್ರ್ ಹೋಗಬೇಕಂದ್ರೆ ಸುಮಾರು 100 ಲೀಟ್ರ್ ಡೀಸೆಲನ್ನು ನಾವು ವೇಸ್ಟ್ ಮಾಡಬೇಕು. 100 ಲೀಟ್ರ್ ಡೀಸೆಲ್ಗೆ ನಾವು ಎಷ್ಟು ಹಣವನ್ನು ಕೊಡಬೇಕು? ಇದ್ರ ಬಗ್ಗೆ ಈಗಾಗಲೇ ನಾನು ರಾಜೇಶ್ ಹತ್ರನೇ ಈ ಮಾತನ್ನು ಹೇಳಿದ್ದೀನಿ, ಜಿಲ್ಲಾಧಿಕಾರಿ ಅವರಿಗೆ ಹೇಳಿದ್ದೀನಿ. ಒಂದು ವೇಳೆ ನೀವುಗಳು ಇದನ್ನು ಮಾಡದೇ ಇದ್ದರೆ ಸಾರ್ವಜನಿಕರು ಇಲ್ಲಿ ಮಾಡ್ತಾರೆ. ನಾನು ಶಾಸಕರ ಹತ್ರ ಈ ಮಾತನ್ನು ಹೇಳಿದ್ದೀನಿ. ನೋಡಿ, ನಾವೇನಾದರೂ ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗುತ್ತೆ. ಅದೇ ರೀತಿ ಇವತ್ತು ಉದ್ಘಾಟನೆ ಮಾಡಿದ ಮೇಲೆ ಇಲ್ಲಿಗಳು ಬಸ್ಗಳು ಹೋಗಬೇಕು, ಇಲ್ಲಿ ಬಸ್ಗಳು ಬರಬೇಕು. ಸುಮಾರು 6-8 ಅಂಗಡಿಗಳಿದ್ದಾವೆ ಅಂತ ನೀವು ಹೇಳ್ತಾ ಇದ್ರು. ಈ ಅಂಗಡಿಗಳ ಪ್ರಕ್ರಿಯೆಯನ್ನು ಶುರು ಮಾಡಿಯಲ್ಲ, ಸಾರ್ವಜನಿಕರಿಗೆ ಬೇಕಾಗುವಂಥ ಸೌಲಭ್ಯಗಳೇನಿದೆ ಅಂತಹ ಅಂಗಡಿಗಳನ್ನು, ಯಾಕೆಂದರೆ ಇನ್ನು ಟೆಂಡರ್ ಕರಿಬೇಕು, ಟೆಂಡರ್ ಅವ್ರು ಬರಬೇಕು, ಅವ್ರ ಅಂಗಡಿ ನೋಡಬೇಕು, ಆ ಪ್ರಕ್ರಿಯೆಗೆ ಇನ್ನೆಷ್ಟು ದಿವಸ ಬೇಕಾಗುತ್ತೆ? ಅದನ್ನೆಲ್ಲ ಆದಷ್ಟು ಬೇಗ ಸರಳಾಗಿ ಮಾಡಿಸ್ಕೊಂಡು ಸುಮಾರು 8 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿದ್ದನ್ನು ಇದು ಸಾರ್ವಜನಿಕರು ಉಪಯೋಗ ಮಾಡಿಕೊಡ್ಬೇಕು ಅಂತ ಹೇಳಿ ಮತ್ತೆ ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ನಾಯಕರು, ರಾಜಕೀಯ ನಾಯಕರುಗಳಿದ್ದಾರೆ. ಬಹುಶಃ ಸಂತೋಷ ಅಂತ ಹೇಳಿದ್ರೆ ಪಕ್ಷ ಭೇದ ಮರೆತು ಎಲ್ಲ ನಾಯಕರುಗಳು ಇವತ್ತು ವೇದಿಕೆಯ ಮೇಲೆ ಕೂತಿದ್ದಾರೆ. ಹಾಗಾಗಿ ನಮ್ಮದು ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ರಾಜಕಾರಣ ನಮ್ಮ ಚುನಾವಣೆ ಸಮಯದಲ್ಲಿ ಮಾಡೋಣ. ಯಾವಾಗ ಅದು ಊರಿನ ಅಭಿವೃದ್ಧಿ ಅಂತ ಬರುತ್ತೆ ಅಂತ ಹೇಳಿದಾಗ ಪಕ್ಷ ಭೇದಗಳನ್ನು ಮರೆತು ನಾವು ಊರಿನ ಅಭಿಕರಣ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಎಲ್ರಿಗೂ ಹೊಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾಳ ವಿಶೇಷವಾಗಿ
ಸಾಕಷ್ಟು 8 ವರ್ಷಗಳಿಂದ ಈ ಒಂದು KSRTC ಬಸ್ ನಿಲ್ದಾಣ ಉದ್ಘಾಟನೆ ಚಾಲನೆ ಆಗಿ 8 ವರ್ಷ ನಂತರ ಇವತ್ತು ನಮ್ಮ ನೆಚ್ಚಿನ ಮಂತ್ರಿಗಳು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ನಾನಂತೂ ಇದೊಂದು KSRTC ನನ್ನನ್ನು ಮಂತ್ರಿ ಆಗಬೇಕಾದ್ರೆ ದಿನೇಶ್ ಗುಂಡೂರಾವ್ ಮತ್ತು ರಾಮಲಿಂಗಾರೆಡ್ಡಿ ಇವರಿಬ್ಬರು KSRTCಯ ಸಾರಿಗೆ ಸಚಿವರಾದಂಥ ಸಂದರ್ಭದಲ್ಲಿ KSRTC ನಿಗಮದ ಅಧ್ಯಕ್ಷರಾಗಿ ನನ್ನನ್ನು ಮಾಡಿದರು. ಭಾಳ ವಿಶೇಷವಾಗಿ ರಾಮಲಿಂಗಾರೆಡ್ಡಿಯವರ ಕೈ ಕೆಳಗೆ ಕೆಲಸ ಮಾಡಲಿಕ್ಕೆ ಯಾವುದೋ ಜನ್ಮದ ಒಂದು ಪುಣ್ಯ ಅಂತ ಕಾಣುತ್ತೆ. ಅಂಥ ಪುಣ್ಯಾತ್ಮರ ಕೈಯಲ್ಲಿ ಕೆಲಸ ಮಾಡಿದ ಅನುಭವವನ್ನು ಹಂಚಿಕೊಂಡಿದ್ದೇನೆ. ಮೊದಲ ಬಾರಿಗೆ ಅಧ್ಯಕ್ಷರಾದ ಮೇಲೆ ಅವರು ಆ ನಿಗಮಕ್ಕೆ 33 ಕೋಟಿ ಲಾಭವನ್ನು ತರಿಸುವಂಥ ಕೆಲಸವನ್ನು ಅವರ ಆಡಳಿತ ವ್ಯವಸ್ಥೆಯಲ್ಲಿ ಮಾಡಿ ತೋರಿಸಿದ್ದಾರೆ. ಇದೊಂದು ಕೆರೆ ಇತ್ತು, ಭಾಳ ದೊಡ್ಡ ದೊಡ್ಡ ಸೊಳ್ಳೆ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಕೆರೆಯಾಗಿದ್ದಂಥ ಸಂದರ್ಭದಲ್ಲಿ ಇದನ್ನು ಮಣ್ಣನ್ನು ಹಾಕಿ ಮುಚ್ಚಿ KSRTCಗೆ 8 ಎಕರೆ ಜಾಗವನ್ನು ಹಸ್ತಾಂತರ ಮಾಡಿದ ಮೇಲೆ ನಿಗಮದಲ್ಲಿ ಬಸ್ ನಿಲ್ದಾಣ ಮತ್ತು ಡಿಪೋ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ರು. ಈಗ ಬಸ್ ನಿಲ್ದಾಣವಾಗಿ ಇವತ್ತು ಉದ್ಘಾಟನೆ ಆಗಿದೆ. ಮುಂದಿನ ದಿನ ಅದನ್ನು ಡಿಪೋ ಮಾಡಲಿಕ್ಕೆ ತಾವು ಅವಕಾಶನ ಕೊಡಬೇಕಂತ ನಾನು ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಎರಡನೇದು, ಮಂಗಳೂರು ಘಟಕದ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಆಡಳಿತ ವ್ಯವಸ್ಥೆ ಆಗ್ತಾಯಿದೆ. ತಾವು ತಮ್ಮ ಕಾಲದಲ್ಲಿ ಉಡುಪಿ ಘಟಕವನ್ನು ಮಾಡಿ ನಮಗೆ ಇಲ್ಲಿಯ ಉಡುಪಿ ಜಿಲ್ಲೆ ಆದಮೇಲೆ ತಮ್ಮ ಕಾಲದಲ್ಲಿ ಇದನ್ನು ಘಟಕವನ್ನು ಮಾಡಬೇಕು ಉಡುಪಿ ಜಿಲ್ಲೆಗೆ ಅನ್ನುವ ಪ್ರಸ್ತಾವನೆಯನ್ನು ಇವಾಗಲೇ KSRTC DC ರಾಜೇಶ್ ಮನವಿಯನ್ನು ಸಲ್ಲಿಸಿದ್ದಾರೆ. ನಮ್ಗೆ ಅದನ್ನು ತಮ್ಮ ಕಾಲದಲ್ಲಿ ಅನುಮತಿ ಕೊಡಬೇಕಂತ ಬೇಡಿಕೆ ಇತ್ತೇನೆ. ಮೂರನೇದಾಗಿ, ಸಾಕಷ್ಟು ಬೇಡಿಕೆಗಳಿದೆ, ಬಸ್ಗಳ ಬೇಡಿಕೆ. ನಮ್ಮ ನ್ಯಾಷನಲ್ ಹೈವೇ 2-3 ಸರಿ ಸಭೆ ಮಾಡಿ, ಹಿಂದಿನ ಜಿಲ್ಲಾಧಿಕಾರಿಗಳಿಗೆ ಸಭೆ ಮಾಡಿ ಅದನ್ನು ಬಸ್ಸನ್ನು ನೇರವಾಗಿ ಇಲ್ಲಿ ಬರಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕನ್ನೋ ಮನವಿ ಮಾಡಿದ್ದೆವು. ಮೊನ್ನೆ 1 ತಿಂಗಳ ಹಿಂದೆ ನಾವು ಮಾತಾಡಿದರೂ ಸಹ ಜಿಲ್ಲಾಧಿಕಾರಿಗಳ ಒಟ್ಟಿಗೆ ತಾವು ಕೊಲ್ಲೂರಿಗೆ ಬರುವಂಥ ಸಂದರ್ಭದಲ್ಲಿ KSRTCಯ DC ಅವ್ರ ಕರೆಸು, ನ್ಯಾಷನಲ್ ಹೈವೇ ಕರೆಸೆ ತಾವು ಅದನ್ನು ಕೊಲ್ಲೂರಲ್ಲಾಗುವ ಸಭೆಯಲ್ಲಿ ಅವರಿಗೆ ತೆರವುಗೊಳಿಸಿ ನಮಗೆ ಬಸ್ ಸರಾಗವಾಗಿ ಬಸ್ ಸ್ಟ್ಯಾಂಡಿಗೆ ಬರುವ ರೀತಿಯಲ್ಲಿ ತಾವು ಮಾಡಿಸಿಕೊಡ್ಬೇಕನ್ನುವ ಮನವಿಯನ್ನು ಈ ಸಂದರ್ಭದಲ್ಲಿ ಇಡಲಿಕ್ಕೆ ಇಚ್ಛೆ ಪಡ್ತೇನೆ. ನಾಲ್ಕನೇದು, ತಾವು ಕೊಲ್ಲೂರಿಗೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಬೇಡಿಕೆ ಇಟ್ಟಿದ್ದೇವೆ. ತಾವು ಸ್ವತಃ ಕೊಲ್ಲೂರಲ್ಲಿ ಬಂದು ಅಲ್ಲಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಬಾಬು ಶೆಟ್ಟರ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕರೆದು ಮತ್ತು ಕಮಿಷನರ್ ಕರೆದು ಅಲ್ಲಿ ಅಭಿವೃದ್ಧಿ ಕುಂಠಿತ ಆಗಬಾರ್ದು, ಅಭಿವೃದ್ಧಿ ಆಗಬೇಕಾದ್ರೆ ತಾವು ಅಲ್ಲಿ ಬಂದು ಸಭೆಯನ್ನು ಮಾಡಿ ತ್ವರಿತಗತಿಯಲ್ಲಿ ಕಾಮಗಾರಿ ಮುಂದುವರಿಸಬೇಕು ಮಾತನ್ನು ಹೇಳಿ, ತಾವು ಗಂಟಿಹೊಳೆಯವರೇ 1-2 ವಿಶೇಷವಾಗಿ ಸಾಕಷ್ಟು ವರ್ಷದ ಬೇಡಿಕೆ, ಕೊಲ್ಲೂರು ಪ್ರಾಧಿಕಾರ ಆಗಬೇಕನ್ನೋ ಬೇಡಿಕೆ ನಾವು ಇಟ್ಟಿದ್ದೇವೆ. ಮಂಜುನಾಥ್ ಭಂಡಾರಿ ಸಹ ತಮ್ಮ ಹತ್ರ ಹೇಳಿದ್ದಾರೆ. ತಮಗೆ ಮುಂದಿನ ಬಜೆಟ್ ಅಧಿವೇಶನದಲ್ಲಿ ಕೊಲ್ಲೂರನ್ನು ಪ್ರಾಧಿಕಾರವಾಗಿ ಘೋಷಣೆ ತಾವು ಮಾಡಲೇಬೇಕು. ಮುಂದೆ ಅಭಿವೃದ್ಧಿ ಮಾದರಿ ಆಗಬೇಕು. ನಾವು ಜಂಟಿ ಸರ್ವೆ ಮಾಡಿ ರೆವಿನ್ಯೂ ಜಾಗವನ್ನು ಗುರುತಿಸಿದ್ದೇವೆ. ಆ ಜಾಗವನ್ನು ಕೊಲ್ಲೂರು ದೇವಸ್ಥಾನಕ್ಕೆ ಹಸ್ತಾಂತರ ಮಾಡುವ ಕೆಲಸವನ್ನು ತಮ್ಮ ಕಾಲದಲ್ಲಿ ಆಗಬೇಕನ್ನೋ ಮಾತನಾಡಿ, ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ, ಶಾಸಕರು ಮಾತಾಡಲಿಕ್ಕಿದ್ದಾರೆ. ತಾವು ಎಲ್ಲ ಅಭಿವೃದ್ಧಿ ಕೆಲಸದಲ್ಲಿ ನಮ್ಮ ಭಾಗಕ್ಕೆ ಸಹಾಯ ಮಾಡಬೇಕಂತ ಕೇಳ್ಕೊಂಡು
ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ಜೈ ಐತಿಹಾಸಿಕ ದಿನ. ಬೈಂದೂರಿನ ತುಂಬ ದೂರದ ಕನಸಾದಂಥ KSRTC ಬಸ್ ಸ್ಟ್ಯಾಂಡ್ ಇದು ಒಟ್ಟು ಆತ್ತೋ ಒಟ್ಟು ಬಂಗ್ಲೆ ಬೀಳುತ್ತೋ ಅಂತಲ್ಲಿ ಹೇಳಿ ತಲೆಬಿಸಿ ಮಾಡಿ ಫೋನ್ ಮಾಡಿ ಗಲಾಟೆ ಮಾಡಿ ಗೌಜು ಮಾಡಿ ಕಾಯ್ತಾ ಇದ್ದಂಥ ಎಲ್ರಿಗೂ ಸಹಿತ ಅಂತೂ ಕೊನೆಗೆ ಉದ್ಘಾಟನೆ ಆಯಿತು ಅನ್ನುವಂಥ ಒಂದು ಸಮಾಧಾನದ ದಿನ. ಅದಕ್ಕೆ ಕಾರಣೀಕರ್ತರಾದಂಥ ಎಲ್ರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತಾ, ನಮ್ಮೆಲ್ಲರ ಪ್ರೀತಿಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು, ಭಂಡಾರಿ ಅವರು ಹೇಳಿದರು ಅವರ ಸಜ್ಜನಿಕೆಯನ್ನು. ಒಳ್ಳೆ ಜನ, ಯಾರು ಹೋದರೂ ವಿಷಯವನ್ನು ಕೇಳಿ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ವಿಷಯಕ್ಕೆ ಬರ್ತಾರೆ. ದೇವಸ್ಥಾನದ್ದು ಹೇಳಿದೆವು, ಕೊಲ್ಲೂರಿದ್ದು ಹೇಳಿದೆವು, ಪ್ರಾಧಿಕಾರದ ಮಾತಾಡಿದೆವು, KSRTCದು ಹೇಳಿದೆವು, ಬಸ್ ಸ್ಟ್ಯಾಂಡಿದ್ದು ಹೇಳಿದೆವು, ಡಿಪೋದು ಹೇಳಿದೆವು. ಎಲ್ಲವನ್ನೂ ಸಹಿತ ಶಾಂತವಾಗಿ ಕೇಳಿ ಏನು ಮಾಡಬೇಕು ಅನ್ನೋ ಪರಿಹಾರವನ್ನು ತಮ್ಮದೇ ಶೈಲಿಯಲ್ಲಿ ಸೂಚಿಸ್ತಾ ನಮಗೆ ಇವತ್ತು ಬಂದು KSRTC ಬಸ್ ಸ್ಟ್ಯಾಂಡನ್ನು ಉದ್ಘಾಟನೆ ಮಾಡಿಕೊಟ್ಟಂಥ ಸನ್ಮಾನ್ಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಕೆಲವು ಸರ್ತಿ ಜನ ಏನು ಹೇಳ್ತಾರೆ ಕೇಳ್ತಾರೆ, ಜಾಸ್ತಿ ಕಾಂಗ್ರೆಸ್ನ ಸಚಿವರು MLCರನ್ನು ಮಾತಾಡ್ಸ್ರೆ ಒಳ್ಳೆ ರಾಜಕೀಯ ಜೋರಿತ್ತು ಮಾರ್ರೆ ಅಂತೇಳಿ ಹೇಳಿಬಿಡುತ್ತಾರೆ. ಅಕಸ್ಮಾತ್ ಅವರಿಗೆ ನಾವು ದಿನ ತಿರುಗ್ರೆ ಈ ಗುದ್ದಾಟದೊಳಗೆ ಊರು ಪೂರ ಹಾಳಾಯ್ತು ಅಂತೇಳಿ ಹೇಳಿಬಿಡ್ತಾರೆ. ಇದ್ರ ಮಧ್ಯೆ ನಾಜೂಕಿನಲ್ಲಿ ಹೋಗಬೇಕಾದಂಥ ಜವಾಬ್ದಾರಿ ನಂದಿದೆ. ಅಧಿಕಾರ ಆಚೆ ಇದೆ, MLA ಮತ್ತೊಂದು ಪಕ್ಷದಲ್ಲಿದ್ದಾರೆ, ಯಾವ ಕೆಲಸ ಆಗಬಾರ್ದು ಅನ್ನುವಂಥ ಸಂದರ್ಭದಲ್ಲಿ ನಮಗೆ ಕೊಂಡಿಯಾಗಿ ನಿಂತವರು ಮೊನ್ನೆ ಮಂಜುನಾಥ್ ಭಂಡಾರಿ ಅವರು. ಗೆದ್ದ ದಿವಸ ಸೆಷನ್ನಲ್ಲಿ ಸಿಕ್ಕಿದ್ರು. ನೋಡೋ ಇಷ್ಟು ದಿವಸ ರಾಜಕೀಯ ಮಾಡಿದೆಲ್ಲ ಸಾಕು, ಇನ್ನು 5 ವರ್ಷ ಊರಿಗೇನು ಅಭಿವೃದ್ಧಿ ಆಗಬೇಕು ಮಾಡಿಸ್ಕೊಂಡು ಹೋಗ್ತಾ ಇರು, ಮತ್ತೆ ರಾಜ್ಯಕ್ಕೆ ಮತ್ತು ಪುನಃ ಎಲೆಕ್ಷನ್ನಲ್ಲೇ ಮಾಡಬೇಕು, ಹಾಗಾಗಿ ಎಷ್ಟಾಗ್ತದೆ ಅಷ್ಟು ಮಾಡ್ತಾ ಹೋಗು ಅನ್ನುವಂಥ ಮಾತನ್ನು ಆಡಿದರು. ಅದಕ್ಕೆ ಪೂರಕವಾಗಿ ನಮ್ಮೆಲ್ಲರ ಹಿರಿಯರಾದಂಥ ಗೋಪಾಲ್ ಪೂಜಾರಿ ಅವರು. ಗೋಪಾಲ್ ಪೂಜಾರಿ ಒಂದು ಮಾತು ಹೇಳ್ತೇನೆ, ಇತಿಹಾಸದಲ್ಲಿ ಈ ಬಸ್ ಸ್ಟ್ಯಾಂಡ್ ಸ್ಯಾಂಕ್ಷನ್ ಆದದ್ದು ನಿಮ್ಮ ಹೆಸರಿನಲ್ಲಿ ಶಾಶ್ವತವಾಗಿರುತ್ತದೆ. ಅದು ಹೇಳೋಕೆ ಮುಲಾಜ್ ಯಾಕಪ್ಪ, ನನಗೆಂತ ತಲೆ ಬಿಸಿಲ್ಲ, ತಗೊಬಂದವ್ರೆ, ಅದ್ರ ಬಗ್ಗೆ ಏನು ಡೌಟೇ ಇಲ್ಲ. ಭಾರಿ ಟೆನ್ಷನ್ ಮಾಡೋಕೆ ಅಂತ ಇತ್ತು. ದುಡ್ಕೊಂಡು ಗೋಪಾಲ್ ಪೂಜಾರಮ್ದು ಬ್ಯಾನರ್ ಹಾಕಮ್ದು ಎಬ್ಬೆ ಗಡ್ಬಿಡಿ ನೀವಲ್ಲ, ನಾನೇ ಹೇಳ್ತೆ ಗೋಪಾಲ್ ಪೂಜಾರೇ ತಗೊಬಂದದ್ದು, ಅದ್ರ ಬಗ್ಗೆ ಡೌಟೇ ಇಲ್ಲ. ಸೊ ಹಾಗಾಗಿ ಗೋಪಾಲ್ ಪೂಜಾರೇ, ಇಂಥ ಒಂದು ಅವಕಾಶವನ್ನು ನೀವು ಅವತ್ತು ನಿಗಮದ ಅಧ್ಯಕ್ಷರಾದದ್ರಿಂದ ಈ ಒಂದು ಅವಕಾಶ ನಮಗೆ ಬಂದಿದೆ. ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ನಾನು ಬಟವಾಡಿ ಅವ್ರಿಗೆ ಕೇಳಿದೆ MLA ಆದ ತಕ್ಷಣ ಏನು ಇದ್ರ ಹಿಸ್ಟ್ರಿ ಅಂತೇಳಿ ಹೇಳಿ. ಜಯನಂದ್ ಹೋಬಳಿದಾರರ ಮನೆಯಲ್ಲಿ ಒಂದು ಮೀಟಿಂಗ್ ಆಗಿತ್ತು. ಹೇಳಿದರು, ಸದಾಶಿವಣ್ಣಿಗೂ ಕೇಳಿದೆ ಬಡವರಿ, ಲಕ್ಷ್ಮೀನಾರಾಯಣರು ಜಾಗ ಗುರುತಿಸಿ ಇಟ್ಟರು, ಬಟ್ ಅದು ಮುಂದುವರಿಸ್ಲಿಕ್ಕೆ ಆಗಿರಲಿಲ್ಲ. ಗೋಪಾಲ್ ಪೂಜಾರರು ಈ ಜಾಗವನ್ನು KSRTC ನಿಗಮದ ಅಧ್ಯಕ್ಷರಾದ ತಕ್ಷಣ ಸ್ಯಾಂಕ್ಷನ್ ಮಾಡಿ ಕೊಟ್ಟರು. ಅದೊಂದು ಒಳ್ಳೆ ಕೆಲಸ ಆಗಿದೆ. ಆದರೆ ಅದನ್ನು ಮತ್ತೆ ಮುಂದುವರಿಸ್ಲಿಕ್ಕೆ ಆಗಲಿಲ್ಲ. ಸುಕುಮಾರ್ ಶೆಟ್ಟರು ಆ ನಂತರ ಅನುದಾನವನ್ನು ತಂದುಕೊಟ್ರು. ಸೊ ಇವತ್ತಿಗೆ ಎಲ್ಲರನ್ನು ಒಟ್ಟು ಮಾಡಿ ಉದ್ಘಾಟನೆ ಮಾಡುವಂಥ ಅವಕಾಶ ನನ್ನ ಪಾಲಿಗೆ ಬಂದಿದೆ. ಸೊ ಎಲ್ಲವೂ ಸಹಿತ ದೇವರಿಚ್ಛೆ. ಬೈಂದೂರಿನ ಅಭಿವೃದ್ಧಿಗೆ ಯಾರೆಲ್ಲ ಸಹಕಾರ ಮಾಡಿರಿ, ಬೈಂದೂರಿನ ಜನ ಮತ್ತು ನಾನು ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ನೆನಪಿಸ್ತಾ ಇರ್ತೇನೆ, ನೆನಪು ಮಾಡಿಕೊಳ್ತಾ ಇರ್ತೇನೆ. ಹಾಗಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ, ಈ ಬಸ್ ಸ್ಟ್ಯಾಂಡಿಗೆ ಸಚಿವರಿಗೆ ಎಲ್ಲರೂ ಅವಕಾಶಗಳನ್ನು ವಿಷಯಗಳನ್ನು ಹೇಳಿದ್ದಾರೆ. ನಮ್ಮಲ್ಲಿ ಕುಂದಾಪುರ ಡಿಪೋದಲ್ಲಿ ರೆಡ್ಡಿ ಅವರೇ 127 ಬಸ್ ಇದೆ. ಅವರಿಗೆ ಮ್ಯಾಕ್ಸಿಮಮ್ ಅಂದರೆ 80 ಬಸ್ ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ. ಉಳಿದದಷ್ಟು ಅವ್ರಿಗೆ ಬರ್ಡನ್, ಜಾಗ ಇಲ್ಲಲ್ಲಿ ಒದ್ದಾಟದಲ್ಲಿದ್ದಾರೆ. ಹಾಗಾಗಿ ನಮಗಿಲ್ಲಿರುವಂಥ 8.5 ಎಕರೆಯಲ್ಲಿ 2.5 ಎಕರೆನ ಬಸ್ ಸ್ಟ್ಯಾಂಡಿಗೆ ಉಪಯೋಗಿಸಿ 6 ಎಕರೆ ಇಲ್ಲಿ ಉಳಿಸ್ಕೊಂಡಿದ್ದೇವೆ. ನೀವು ಅದಕ್ಕೆ ಎಲ್ಲರ ಮನವಿ ಮೇಲೆ ಡಿಪೋ ಒಂದು ಮಾಡಿಕೊಟ್ರೆ ಅವರ ಬರ್ಡನ್ನೂ ಕಮ್ಮಿ ಆಗ್ತದೆ, ಮತ್ತು ಎಲ್ಲದಕ್ಕಿಂತ ಹೆಚ್ಚು ಬೈಂದೂರು ಡಿಪೋ ಅನ್ನುವಂಥ ಹೆಮ್ಮೆ ನಿಮ್ಮ ಹೆಸರಲ್ಲಿ ನಾವು ಹೇಳ್ಕೊಂಡಿರ್ತೇವೆ. ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ವಿಭಾಗ ಮಾತ್ರ ಇರೋದು, ಆದರೆ ಪುತ್ತೂರು ವಿಭಾಗ ಅಂತ ಇನ್ನೊಂದಿದೆ. ಪುತ್ತೂರು ವಿಭಾಗ ಮಡಿಕೇರಿ ಅವರನ್ನು ಸೇರಿಸಿಕೊಂಡು, ಧರ್ಮಸ್ಥಳವನ್ನು ಸೇರಿಸಿಕೊಂಡು, ಆಮೇಲೆ ಪುತ್ತೂರು ಸೇರಿಸಿಕೊಂಡು ಆಚೆಗೊಂದು ವಿಭಾಗ ಇದೆ. ದಕ್ಷಿಣ ಕನ್ನಡ ವಿಭಾಗದೊಳಗೆ ನಾವಿದ್ದೇವೆ. ನಮಗೆ ಉಡುಪಿ ಡಿಪೋ, ಕುಂದಾಪುರ ಡಿಪೋ ನೀವು ಮಾಡಿಕೊಟ್ರೆ, ಬೈಂದೂರು ಡಿಪೋ ಇದಿಷ್ಟನ್ನು ಸೇರಿಸಿ ಗೋಪಾಲ್ ಪೂಜಾರಿ ಅವರು ಹೇಳಿದಾಗೆ ಉಡುಪಿ ವಿಭಾಗ ಅಂತ ಮಾಡಿಕೊಟ್ರೆ ತುಂಬ ವಿಷಯಗಳನ್ನು ನಮ್ಮಷ್ಟಕ್ಕೆ ನಾವು ತೀರ್ಮಾನ ಮಾಡ್ಕೋಬೋದು. ಒಂದು ಸಮಸ್ಯೆ ಅಂತ ಕೇಳಿದರೆ, ಕುಂದಾಪುರದಿಂದ ಉಡುಪಿಯಿಂದ ಹೈದರಾಬಾದಿಗೆ ಬಸ್ ಇತ್ತು, ಪುಣೆಗೆ ಬಸ್ ಇತ್ತು, ತಿರುಪತಿಗೆ ಬಸ್ ಇತ್ತು, ಬೆಂಗಳೂರಿಗೆ ತುಂಬ ಬಸ್ಗಳಿತ್ತು. ಅದೇನಾಗ್ತದೆ, ಬೇರೆ ಬೇರೆ ಕಾರಣ ಕೊರೋನಾದ ನಂತರ ನಿಂತಿದೆ. ಈಗ ಎದುರು ಸಿಕ್ಕಿದೆ MLAಗೆ, ನೀವು ಹೈದರಾಬಾದ್ ಬಸ್ ನಿಲ್ಲಿಸ್ರಿ ಎಂಬರಲ್ಲ ಅಂತೇಳಿ. ನಾನು ಶುರು ಮಾಡಿದ್ದೆ ಯಾವುದೂ ಇಲ್ಲ, ಬಟ್ ನಿಲ್ಲಿಸ್ರಲ್ಲ ಅನ್ನೋದಕ್ಕೆ ಅಪವಾದಕ್ಕೆ ನಾವು ಗುರಿ ಆಗ್ತೇವೆ. ಆದರೆ ಆ ಹೈದರಾಬಾದು, ಪುಣೆ, ತಿರುಪತಿ, ಹೈದರಾಬಾದ್, ಇಲ್ಲಿನ ಬೆಂಗಳೂರಿನ ಬಸ್ಸುಗಳು ಅದೊಂದಷ್ಟು ಬೇರೆ ಬೇರೆ ಸಮಸ್ಯೆಗಳಿಂದ ಅವರು ರಾಜೇಶ್ ಶೆಟ್ಟರು ತುಂಬ ನಾಲೆಜ್ ಇರುವಂಥ ಪರ್ಸನ್, ಯಾರು ನಮ್ಮ ವಿಭಾಗೀಯ ಡೈರೆಕ್ಟರ್ DC ಮತ್ತು ಸ್ಟೇಟಿನ
ಕಾನೂನು ಸಲಹೆಗಾರರು. ನಾವು ಅವರನ್ನು ಒಂದು ಸರ್ತಿ ಪ್ರೈವೇಟ್ ಮತ್ತು KSRTC ಅದು ಗುದ್ದಾಟದ ಪಂಚಾಯತ್ಗೆ ಕರೆಸಿದೆ, ಇಲ್ಲೇ ಉಪ್ಪುಂದದ ಆಫೀಸಿಗೆ ಕರೆಸಿದೆ. ಕಾಯಂ ಬಸ್ ಬಿಟ್ಟರೆ ಪ್ರೈವೇಟ್ನವ್ರು ಕೇಸ್ ಮಾಡ್ರು, ಸ್ಟೇ ತಗೊಬಂದ್ರು ಅಂತೇಳಿ ಹೇಳೋದು. ಅದು ಏನು ಅಂತೇಳಿ ಹೇಳಿ ಪ್ರೈವೇಟ್ ಬಸ್ನವ್ರನ್ನೆಲ್ಲ ಕರೆದು ಕೂರಿಸಿ, ಗೌರ್ಮೆಂಟಿನ ಡಿಪಾರ್ಟ್ಮೆಂಟ್ನೆಲ್ಲ ಕರೆದು ಕೂರಿಸಿ ಅವ್ರದ್ದು ಮೀಟಿಂಗ್ ತಗೊಂಡು ಕೇಳಿದೆ. ಅವರು ಪೂರ್ತಿ ಹಿಸ್ಟ್ರಿ ಹೇಳ್ಯಾರ. ಮೊದಲನೇ ಹಕ್ಕು ಇಡೀ ಜಿಲ್ಲೆಯಲ್ಲಿ ಯಾರದ್ದು ಕೇಳಿದರೆ KSRTCಗೆ ಫಸ್ಟ್ ರೈಟ್, ಅವ್ರನ್ನ ತಡೋಕೆ ಯಾರೂ ಆಗೋದಿಲ್ಲ. ಆದರೆ ಒಂದು ಗೌರವ ಅಂತ ಕೇಂದ್ರೆ, ಯಾವ ಊರಲ್ಲೂ ಯಾವ ಜಿಲ್ಲೆಯಲ್ಲೂ ಬಸ್ ಇಲ್ದಿದ್ದ ಕಾಲದಲ್ಲಿ ಬಸ್ ಬಿಟ್ಟವ್ರು ಯಾರು ಕೇಳಿದರೆ ನಮ್ಮ ಜಿಲ್ಲೆಯಲ್ಲಿ ಪ್ರೈವೇಟ್ ಬಸ್ನವರು. ಈಗ ಒಂದು ಕತೆ ಅಂತ ಕೇಂದ್ರೆ, ಎಷ್ಟು ಗೌರ್ಮೆಂಟ್ ಬಸ್ ಬಿಡೋಕಾತು, ಫಸ್ಟ್ ನಮಗೆ ಬಿಟ್ಕೊಂಡು ಬಿಡಕ್ಕೆ. ಆಜರಿ ಅಂತ ಊರಿದೆ ರಾಮಲಿಂಗಾರೆಡ್ಡಿ ಅವರೇ, ಬೆಳಿಗ್ಗೆ ಮಕ್ಕಳು 6 ಗಂಟೆಗೆ ಎದ್ದು ಹೊರಡಕ್ಕೆ, ಅವ್ರು 5 ಕಿಲೋಮೀಟರ್ ನಡ್ಕ ಬರ್ಕ, ಬಸ್ಸಿಗೆ ಕಾಯ್ಕ, ಕುಂದಾಪುರ ಕಾಲೇಜಿಗೆ ಬರ್ಕ. ಅದಾದ್ಮೇಲೆ ವಾಪಸ್ 7 ಗಂಟೆ ಆಗಿಬಿಡತ್ತೆ, ರಾತ್ರಿ ಆಗಿರುತ್ತೆ, ಮತ್ತು 5 ಕಿಲೋಮೀಟರ್ ನಡ್ಕೊಂಡೋಗಿ. ಈ ನಡುವೆ ಅಲ್ಲಿನ ಬಸ್ ನಿಲ್ತದೆ. ಇಂಥ ಪರಿಸ್ಥಿತಿ, ಒಂದು ಉದಾಹರಣೆಯಲ್ಲಿ ಇಲ್ಲಿನ ಪರಿಸ್ಥಿತಿಯನ್ನು ಹೇಳ್ಬೋದು. ನಮಗೆ ಅಂಥ ಸಮಸ್ಯೆಗಳು ನೂರಾರು ಇರೋದ್ರಿಂದ ನೀವೊಂದು ನಮ್ಮ ಕ್ಷೇತ್ರಕ್ಕೆ, ನಮ್ಮ ಜಿಲ್ಲೆಗೆ ಭೇಟಿ ಕೊಟ್ಟದ್ದು ನಮ್ಮ ಸೌಭಾಗ್ಯ ಅಂತೇಳಿ ಹೇಳ್ತಾ, ಇಂಥ ಅತಿ ಅವಶ್ಯಕತೆ ಇರುವ 35 ರೂಟ್ಗಳು ನಮ್ಮ KSRTC ಕುಂದಾಪುರ ಡಿಪೋದಲ್ಲಿ ಆಲ್ರೆಡಿ ಲಿಸ್ಟಲ್ಲಿದೆ. ಇದು ಭಾರಿ ಅಗತ್ಯದ ರೂಟ್ ಅಂತೇಳಿ ಹೇಳಿ, ಆ ಅಗತ್ಯದನ್ನಾದರೂ ಒದಗಿಸಿಕೊಡುವಂಥ ದಯ ತೋರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸೊ ಹಾಗಾಗಿ ನಮಗೆ ಕೊನೆಗೂ ಎಲ್ಲರೂ ಸೇರಿ ಮಂಜುನಾಥ್ ಭಂಡಾರಿ ಅವ್ರು ಕರೆ ಕೊಟ್ಟಾಗೆ, ಊರಿಗೆ ಒಳ್ಳೆಯದಾಪತ್ತಿಗೆ ರಾಜಕೀಯ ಮಾಡೋಕ್ಕಿಲ್ಲ, ಊರಿಗೆ ಒಳ್ಳೆಯದಾಪತ್ತಿಗೆ ಎಲ್ಲರೂ ಒಟ್ಟಾಪ ಅನ್ನುವಂಥ ನಿಮ್ಮ ಮಾತಿಗೆ ನಾವೆಲ್ಲರೂ ಬದ್ಧರಿದ್ದೇವೆ ಅಂತ ಹೇಳ್ತಾ, ಇವತ್ತನೇ ವೇದಿಕೆ ಅದಕ್ಕೆ ಸಾಕ್ಷಿ ಅಂತೇಳಿ ಹೇಳ್ತಾ, ಕೆಳಗಿದ್ದರೆ ಜಾಸ್ತಿ ಗುದ್ಕಂಬ ಹೋಗಬೇಡಿ, ನಾವು ಮೇಲಿದ್ದರೆ ಊರಿಗೆ ಏನು ಮಾಡ್ಕೋದು ಒಂದಷ್ಟು ಮಾಡ್ತಾ ಹೊತ್ತು ಒಟ್ಟಾಯ ಹೋಪ ಅಂತೇಳಿ ಹೇಳ್ತಾ, ಕೊನೆಗೂ ಊರಿನ ಇಂಪ್ರೂವ್ಮೆಂಟಿಗೆ ಕೊಟ್ಟ ಅವಕಾಶಕ್ಕಾಗಿ ಕ್ಷೇತ್ರದ ದೇವಿ ಮೂಕಾಂಬಿಕೆಗೆ ವಂದನೆಗಳನ್ನು ಹೇಳ್ತಾ, ನಮಸ್ಕಾರಗಳನ್ನು ಹೇಳ್ತಾ, ಈ ಬಸ್ ಸ್ಟ್ಯಾಂಡನ್ನು ಮೂಕಾಂಬಿಕಾ ಬಸ್ ನಿಲ್ದಾಣ ಮಾಡಿಕೊಡ್ತೇವೆ ಅನ್ನುವಂಥ ಒಂದು ಮನಸ್ಸನ್ನು ರಾಮಲಿಂಗಾರೆಡ್ಡಿ ಅವರು ಮಾಡಿದ್ದಾರೆ. ಇನ್ನು ನಮ್ಮ ಹೆಮ್ಮೆ ಏನ್ಕಂಡ್ರೆ, ಮೂಕಾಂಬಿಕಾ ರೈಲ್ವೆ ಸ್ಟೇಷನ್ ಇದೆ, ಮೂಕಾಂಬಿಕಾ ಬಸ್ ಸ್ಟ್ಯಾಂಡ್ ಇದೆ. ದೇವ್ರ ಹೆಸರಿಗೆ 20 ಇನ್ನೆಲ್ಲವೂ ಒಂದಕ್ಕೊಂದು ಒಳ್ಳೇದಾತಂತೇಳಿ ಹೇಳ್ತಾ, ಮತ್ತೊಮ್ಮೆ ವೇದಿಕೆಯಲ್ಲಿದ್ದವರಿಗೆ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಇಷ್ಟು ಶೀಘ್ರವಾಗಿ ಬೈಂದೂರು KSRTCನಲ್ಲಿ ಯಾವತ್ತೂ ತಡ ಆಗಲ್ಲ. 1.5 ವರ್ಷ 18 ತಿಂಗಳು ಟೈಮ್ ಕೊಡ್ತೀವಿ. ಅದರ ಒಂದು ತಿಂಗಳು 2 ತಿಂಗಳು ಹೆಚ್ಚು ಕಮ್ಮಿನಲ್ಲಿ ಎಲ್ಲ ಕಟ್ಟಡಗಳು ಕೂಡ ಮುಗಿದೋಗುತ್ತೆ. ಆದರೆ ಇಲ್ಲಿ ಏನೋ ಬೇರೆ ಬೇರೆ ಕಾರಣಗಳಿಂದ ನಿಧಾನ ಆಗಿದೆ. ಮತ್ತು ವಿಧಾನಸಭೆಯಲ್ಲೂ ಕೂಡ ನಮ್ಮ ಗಂಟಿಹೊಳಿಯವರು ಒಂದು ಪ್ರಶ್ನೆ ಕೇಳಿದರು. ಆಮೇಲೆ ನಮ್ಮ ವಿಧಾನ ಪರಿಷತ್ತಲ್ಲಿ ನಮ್ಮ ಭಂಡಾರಿಯವರು ಕೇಳಿದರು. ಆವಾಗ ಕೇಳಿದಾಗ ನೀರಿನ ಸಮಸ್ಯೆ ಇದೆ, ಅದರಿಂದ ಸ್ವಲ್ಪ ತಡ ಆಗ್ತಾಯಿದೆ ಅಂತ ಹೇಳಿದ್ರು. ಈಗ ನೀರು ಬಂದಿದೆ, ಒಳ್ಳೆ 3 ಇಂಚು ನೀರು ಸಿಕ್ಕಿರೋದ್ರಿಂದ, ಅಂದರೆ ಸ್ವಲ್ಪ ದೂರದಲ್ಲಿ ಸಿಕ್ಕಿದೆ ಅಷ್ಟೇ. ಇಲ್ಲೇ ಸಿಕ್ಕಿದರೆ ಯಾವಾಗಲೂ ಇದು ಬಸ್ ಸ್ಟ್ಯಾಂಡು ಉದ್ಘಾಟನೆ ಆಗಬೇಕಾಗಿತ್ತು. ತಡ ಆದರೂ ಕೂಡ ಇವತ್ತು ಉದ್ಘಾಟನೆ ಆಗಿದೆ. ಮತ್ತು ಈ ಭಾಗದ ಜನಕ್ಕೆಲ್ಲ ಇದೆಲ್ಲ ಅನುಕೂಲ ಆಗುತ್ತೆ ಅಂತೇಳಿ ನಮ್ಮ ಶಾಸಕರು, ನಮ್ಮ ವಿಧಾನ ಪರಿಷತ್ ಸದಸ್ಯರು ಮತ್ತು ಎಲ್ಲ ನಮ್ಮ ಮುಖಂಡರು, ಮಾಜಿ ಶಾಸಕರು ಎಲ್ಲರೂ ಸೇರಿ ಮೊದಲನೇ ಕೆಲಸ ಏನು ಮಾಡಬೇಕು ಅಂದರೆ, ನಮ್ಮ ರಸ್ತೆ ಹೈವೇನವ್ರ ಹತ್ರ ಮಾತಾಡಿ ಅದನ್ನು ರಸ್ತೆನ ಇಲ್ಲಿ ಓಪನ್ ಮಾಡಬೇಕು. ಬೇಕಾದ್ರೆ ಹಿಂದೆನೋ ಮುಂದೆನೋ ಒಂದು ಮುಚ್ಚಿದ್ರೂ ಪರವಾಗಿಲ್ಲ, ಇದು ಮಾಡಿದ್ರೆ ಅನುಕೂಲ ಆಗುತ್ತೆ. ಅದೊಂದು ನಾನು ಜಿಲ್ಲಾಧಿಕಾರಿಗಳಿಗೂ ಮಾತಾಡ್ತೀನಿ, ನಮ್ಮ PWD ಮಿನಿಸ್ಟ್ರಿಗೂ ಕೂಡ ನಾನು ಕೂಡ ಮಾತಾಡ್ತೀನಿ ಅಂತ ಹೇಳಿ. ಮತ್ತು ಡಿಪೋ ಆಗಬೇಕು ಅಂತ ಎಲ್ಲರೂ ಕೇಳಿದ್ದೀರ, ಜಾಗನೂ ಇದೆ, ಡಿಪೋನೂ ಮಾಡ್ಕೊಳ್ಳೋಣ ಅಲ್ವಾ. ಆಮೇಲೆ ಮೂಕಾಂಬಿಕೆ ದೇವಸ್ಥಾನ ಈ ಕ್ಷೇತ್ರದಲ್ಲೇ ಇರೋದು, ಲಕ್ಷಾಂತರ ಜನ ಬರ್ತಾರೆ ಪ್ರತಿ ವರ್ಷ. ಅದು ಈ ಬಸ್ ಸ್ಟ್ಯಾಂಡ್ಗೆ ಮೂಕಾಂಬಿಕೆ ದೇವಿ ದೇವಸ್ಥಾನ ಅಂತ ಹೆಸರಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ನಮ್ಮ ಅಧ್ಯಕ್ಷರು ಇದ್ದಾರೆ ಇಲ್ಲೇ, ಆ ಹೆಸರು ಕೂಡ ಬಸ್ ಸ್ಟ್ಯಾಂಡಿಗೆ ಇಡೋಣ ಅಂಥೇಳಿ. ಅದು ಅಂದರೆ ಮಂಡ್ಲಿಗೆ ಹೋಗುತ್ತೆ. ಶ್ರೀನಿವಾಸ್ ಅವರು ಮಾತಾಡ್ತೀನಿ, ಅಧ್ಯಕ್ಷರ ಹತ್ರ ಮಾತಾಡ್ತೀನಿ. ಮತ್ತು ಈ ಭಾಗದ ಎಲ್ಲ ಜನರ ಇಚ್ಛೆ, ವಿಧಾನ ಪರಿಷತ್ ಸದಸ್ಯರು, ಲೋಕಸಭೆ ನಮ್ಮ ವಿಧಾನಸಭೆ ಸದಸ್ಯರು, ನಮ್ಮ ಮಾಜಿ ವಿಧಾನಸಭೆ ಸದಸ್ಯರು ಎಲ್ಲರೂ ಕೂಡ ಪ್ರಾಧಿಕಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪ್ರಾಧಿಕಾರ ಮಾಡೋಣ, ಆದರೆ 1 ವರ್ಷ ಆಗಿದೆ ಅಷ್ಟೇ ಅದು ಅವಧಿ. ಪ್ರಾಧಿಕಾರ ಮಾಡಿ ಆಮೇಲೆ ಇವರು ಅವಧಿ ಆದಮೇಲೆ ಜಾರಿ ತರೆಯೋ ರೀತಿ ಮಾಡೋಣ, ಅದನ್ನು ಪ್ರಾಧಿಕಾರ ಮಾಡೋಣ ಅಂಥೇಳಿ. ಮತ್ತು ಅದೊಂದು, ಆಮೇಲೆ ಬಸ್ಸಸ್ಸು ಹಿಂದೆ ಎಲ್ಲ ಈ ಕರೋನಾ ಸಂದರ್ಭದಲ್ಲಿ ಸಾಕಷ್ಟು ಬಸ್ಸುಗಳನ್ನ, ಲಾಂಗ್ ರೂಟ್ ಬಸ್ಸಸ್ನ ನಿಲ್ಲಿಸ್ಬಿಟ್ರು. ಮತ್ತು 4 ವರ್ಷದಿಂದ ಲಕ್ಸುರಿ ಬಸ್ಸಸ್ಸು ಯಾವುದೂ ಕೂಡ ತಗೊಂಡಿರಲಿಲ್ಲ. ಈಗ 70 ಬಸ್ಸು ಟೆಂಡರ್ ಆಗಿದೆ.
ಈಗ ನಮ್ಮ CME ಕೇಳಿದೆ, ಇನ್ನೊಂದು ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿದ್ರು. ಲಾಂಗ್ ರೂಟ್ ಬಸ್ಸಸ್ಸು 70 ಬಸ್ ಬರುತ್ತೆ, ಅಂದರೆ 35 ನಗರಗಳಿಗೆ, ಒಂದು ಹೋಗುತ್ತೆ ಒಂದು ಬರುತ್ತೆ. ಆ ಬಸ್ಸಸ್ ಬಂದಾಗ ಹೆಚ್ಚು ಮಂಗಳೂರಿಗೆ, ಯಾಕೆಂದರೆ ಬೆಂಗಳೂರು ಬಿಟ್ಟರೆ ಅತಿ ಹೆಚ್ಚು ಜನ ಬರೋದು ಮಂಗಳೂರಿಗೇ. ಯಾಕೆಂದರೆ ಮಂಗಳೂರಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕಾಲೇಜಸ್ ಇರೋದು ಇಲ್ಲೇ 8, 9 ಇದೆ, ಒಂದು 20, 25 ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಮತ್ತು ಅದೇ ರೀತಿ ವಿದ್ಯಾಸಂಸ್ಥೆಗಳು ಮತ್ತು ವಾಣಿಜ್ಯ ಕೇಂದ್ರ ಆಗಿರೋದ್ರಿಂದ ಹೆಚ್ಚು ಆದ್ಯತೆ ಇದಕ್ಕೆ ಕೊಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಬಸ್ಸಸ್ಸು ಹೊಸ ಬಸ್ಸು 900 ಬಸ್ ಈ ವರ್ಷ ತಗೊಳ್ತೀವಿ. ಒಟ್ಟು 2000 ತಗೊಳ್ತೀವಿ. ಅದರಲ್ಲಿ 900 KSRTC ಕೊಟ್ಟಿದ್ದೀವಿ. KSRTCಗೆ ಕೊಟ್ಟಂಥ ಸಂದರ್ಭದಲ್ಲಿ 15 ಜಿಲ್ಲೆ ಬರುತ್ತೆ. ಉಡುಪಿಗೆ ಮತ್ತು ನಮ್ಮ ಇದು ದಕ್ಷಿಣ ಕನ್ನಡಕ್ಕೆ ಎರಡಕ್ಕೂ ಕೂಡ ಆದ್ಯತೆ ಮೇಲೆ ಹೋಸಲಿನೂ ಕೊಟ್ಟಿದ್ವಿ, ಈ ಸಲಿನೂ ಕೊಡೋಣ ಅಂಥೇಳಿ. ಮತ್ತು ಮಂಗಳೂರು ಟೌನ್ಗೆ 100 ಎಲೆಕ್ಟ್ರಿಕ್ ಬಸ್ಸಸ್ಸು ಬರುತ್ತೆ. ಅದರಿಂದ ಉಡುಪಿ ಜಿಲ್ಲೆಗೆ ಸ್ವಲ್ಪ ಆದ್ಯತೆ ಹೆಚ್ಚಾಗಿ ಕೊಡ್ತೀನಿ ಅಂಥೇಳಿ. ಆಮೇಲೆ ನಮ್ಗೆ ಇಲ್ಲನ್ನೋ ಏನು ಸಮಸ್ಯೆ ಅಂದರೆ, ನಾನು ಹಿಂದೆ ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ಈಗಲೂ ಏನು ಅಂದರೆ, ನಮಗೆ ಪರ್ಮಿಟ್ ಕೊಡ್ತಾರೆ. ನಮ್ಮ ಪರ್ಮಿಟ್ ಕೊಟ್ಟ ತಕ್ಷಣ ಪ್ರೈವೇಟ್ ಆಪ್ರೇಟರ್ಸು ಇಲ್ಲಿದ್ದಾರೆ, ಹೋಗಿ ಕೋರ್ಟಲ್ಲಿ ಸ್ಟೇ ತಂದುಬಿಡ್ತಾರೆ. ನಾವು ಪರ್ಮಿಟ್ ಕೊಡಿಸೋದಕ್ಕೂ ಅವ್ರು ಹೋಗಿ ಕೋರ್ಟಲ್ಲಿ ತರೋದಕ್ಕೆ. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸ್ವಲ್ಪ ಎಲ್ಲ ಒತ್ತಡ ಹಾಕಿ, ನಮ್ಮ ವಿಧಾನ ಪರಿಷತ್ ಹೆಸರು, ವಿಧಾನಸಭೆ ಹೆಸರು ಪರ್ಮಿಟ್ಸು ಕೊಡಿಸ್ಬೇಕು. ಮತ್ತು ಕೋರ್ಟಲ್ಲಿ ಏನಾದರೂ ಸ್ಟೇ ಇದ್ದರೆ ಅದನ್ನು ವೆಕೇಟ್ ಮಾಡಿಸುವಂಥ ಕೆಲಸ ಮಾಡಿ, ಸಾರ್ವಜನಿಕರಿಗೆ ವಿಶೇಷವಾಗಿ ಮಕ್ಕಳಿಗೆ ಯಾವುದೂ ಅನಾನುಕೂಲ ಆಗದ ರೀತಿ ಬಸ್ಸುಗಳನ್ನು ಒದಗಿಸ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರಿಗೆ, ತಮಗೆ, ಮಾಧ್ಯಮದವರಿಗೆ, ನಮ್ಮ ಇಲಾಖೆಯವರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳಿ, ಅಪಘಾತ ರಹಿತ ಚಾಲನೆ ಮಾಡಿದಂಥ ಚಾಲಕರಿಗೆ ಇವತ್ತು ಪ್ರಶಸ್ತಿ ಕೂಡ ಕೊಟ್ಟಿದ್ದೀವಿ. ಎಲ್ಲರಿಗೂ ಧನ್ಯವಾದ.